ಇವತ್ತು ಸಕಲೇಶ್ಪುರಕ್ಕೆ ನಾವು ಬರ್ಬೇಕಂತ ಹೇಳ್ಕೊಂಡು ನಾವು ಬಂದಿದ್ದೀವಿ. ಎಲ್ಲದಕ್ಕಿಂತ ಈ ಕ್ಷೇತ್ರ ತುಂಬಾ ದೊಡ್ಡದಿರೋದ್ರಿಂದ ಅಭ್ಯರ್ಥಿ ಎಲ್ಲಾ ಕಡೆ ಹೋಗಕ್ಕೆ ಸಾಧ್ಯ ಇರಲ್ಲ. ನೀವೇ ಅಭ್ಯರ್ಥಿಗಳು ಅಂತ ತಿಳ್ಕೊಂಡು ಅವನಿಗೆ ಸಹಾಯ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕು ಅಂತಂದ್ರೆ ಇಲ್ಲಿ ಏಲಕ್ಕಿ ಸಾಲನ ಮನ್ನಾ ಮಾಡಿದ್ದು ನಮ್ಮ ಸರ್ಕಾರನೇ. ನಮ್ಮ ಮಾವನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ನನ್ನ ಮಗನ್ಗೆ ಓಟ್ ಕೊಟ್ಟು ಅವನ್ನ ಪಾರ್ಲಿಮೆಂಟ್ಗೆ ಇದಾಗಿ ಕಳಿಸ್ಬೇಕು ಅಂತ ನಾನು ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ನಮಸ್ಕಾರ. ಎಲ್ಲ ಕೂಡ ತಾವೆಲ್ಲ ಬಂದಿರೋರು ಮತದಾರರೆಲ್ಲ ಮುಖಂಡರು ಅಂತ ನಾನಾದ್ರೂ ಕೂಡ ಭಾವಿಸ್ತಾ, ಇದೇ ತಿಂಗಳು 26ನೇ ತಾರೀಕು ಲೋಕಸಭೆ ಚುನಾವಣೆ ಬಂದಿದೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಬಾಳುಪೇಟೆ ಗ್ರಾಮ ಪಂಚಾಯತಿಲಿ ಅತಿ ಹೆಚ್ಚು ಮತವನ್ನ ಕಾಂಗ್ರೆಸ್ಗೆ ಕೊಟ್ಟಿದ್ದಾರೆ. ಅದೇ ರೀತಿ ಈ ಬಾರಿ ಕೂಡ ಲೋಕಸಭೆ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರಿಗೆ ದಯಮಾಡಿ ನೀವೆಲ್ಲರೂ ಕೂಡ ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿ ಮನೆ ಮನೆಗೆ ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನ ಪ್ರಚಾರ ಮಾಡಿ ಅತಿ ಹೆಚ್ಚು ಮತಗಳನ್ನ ಕೊಡಿಸೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ. ಒಂದು ವೇಳೆ ಇವತ್ತು ಶ್ರೇಯಸ್ ಪಟೇಲ್ ಅವರು 1 ಗಂಟೆ ಮೇಲೆ ಬರ್ತಾರೆ. ಅವರು ಕೂಡ ಈ ಲೋಕಸಭೆ ಕ್ಷೇತ್ರ ಬಹಳ ದೊಡ್ಡದು ವಿಸ್ತೀರ್ಣ ಇರೋದ್ರಿಂದ ಎಲ್ಲ ಕಡೆನೂ ಪ್ರವಾಸ ಮಾಡಬೇಕಾಗ್ತದೆ. ಅವರ ಪರವಾಗಿ ಅವರು ತಾಯಿಯಾಗಿರ್ತಕ್ಕಂಥ ಅನುಪಮ್ಮ ಅವರು ಬಂದಿದ್ದಾರೆ. ನಿಮ್ಮನ್ನೆಲ್ಲ ಕುರಿತು ಮಾತಾಡ್ತಾರೆ. ನಿಮ್ಮನ್ನೆಲ್ಲ ಯಾವ ರೀತಿ ಕೆಲಸ ಮಾಡಬೇಕು, ಕಾಂಗ್ರೆಸ್ ಪಕ್ಷ ಏನ್ ಕೊಟ್ಟಿದೆ, ಅವರು ಏನೇನು ಈ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ತಾರೆ. ಬಂಧುಗಳೇ, ನೀವೆಲ್ಲರೂ ಕೂಡ ಇವತ್ತಿನಿಂದ ಈ ಭಾಗದಲ್ಲಿ ಪ್ರವಾಸ ಮಾಡಿದಾಗ ಸಾರ್ವಜನಿಕರು ಕಾಫಿ ಬೆಳೆಗಾರರು ಮನವಿಯನ್ನು ಕೊಟ್ಟಾಗ ಏಲಕ್ಕಿ ಬೆಳೆಗಾರರಿಗೆ ಕೃಷಿ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಜನರಿಗೆ 5 ಕೋಟಿ ರೂಪಾಯಿ ಸಾಲವನ್ನ ಮನ್ನಾವನ್ನ ಮಾಡಿ ಈಗ ಅನೇಕ ಯೋಜನೆಗಳನ್ನ ಈ ಭಾಗದ ಜನರಿಗೆ ಕಾಂಗ್ರೆಸ್ ಪಕ್ಷ ಮಾಡ್ತಾ ಬಂದಿದೆ. ಈ ಪುಟ್ಸಾಮಗೌಡರ ಕಾಲದಲ್ಲೂ ಕೂಡ ಅನೇಕ ಸಮುದಾಯ ಭವನಗಳಿಗೆ ಅನುದಾನವನ್ನ ಕೊಟ್ಟಿದ್ದಾರೆ. ಸಕಲೇಶ್ಪುರದಲ್ಲಿರುವಂತಹ ವೀರಶೈವ ಸಮಾಜದ ಕಲ್ಯಾಣ ಮಂಟಪ ಕೂಡ ಅಂದಿನ ಕಾಲದಲ್ಲಿ ಸುಮಾರು 10 ರಿಂದ 15 ಲಕ್ಷ ರೂಪಾಯಿಗಳನ್ನ ಅವರ ಅನುದಾನದಲ್ಲಿ ಕೊಟ್ಟು ಆ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡೋದಕ್ಕೆ ಸಹಕಾರವನ್ನ ಮಾಡಿದ್ದಾರೆ. ಇದೇ ರೀತಿ ಅನೇಕ ಯೋಜನೆಗಳು